ಹೈ ಆಲ್ ವೆಲ್ಕಮ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಭಾನುವಾರದ ಫುಲ್ ಡೇ ಲಾಗು. ಸೊ ನಿನ್ನೆ ಸಂಕಷ್ಟ ಚತುರ್ಥಿ ಇತ್ತಲ್ವ, ಫಾಸ್ಟಿಂಗ್ ಇದೆ, ಸ್ವಲ್ಪ ಸುಸ್ತಾಗುತ್ತೆ ಅಂತೇಳಿ ಇವತ್ತು ವಾಕಿಂಗ್ ಏನೂ ಹೋಗಿರಲಿಲ್ಲ. ಹಾಗೆ ರಂಜುನೂ ಕೂಡ ಇರಲಿಲ್ಲ, ಅವಳದು ಫ್ರೆಂಡ್ ಮದುವೆ ಇದೆ ಅಂತೇಳಿ ಮೈಸೂರಿಗೆ ಹೋಗಿದ್ಲು. ಹಾಗಾಗಿ ನಾನು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಸೊ ನನ್ನ ಕಸಿನ್ ಸಿಸ್ಟರ್ ಎಲ್ಲರೂ ಹೋದರು, ರಂಜುನೂ ಕೂಡ ಇಲ್ಲ. ತುಂಬಾ ಬೇಜಾರಾಗ್ತಿದೆ ಮನೆಯಲ್ಲಿ. ಮನೆ ಅಂತೂ ಒಂದು ವಾರ ಫುಲ್ ತುಂಬಿದ ಮನೆ ಥರ ಇತ್ತು. ಕಸಿನ್ ಬ್ರದರ್ಸು, ಸಿಸ್ಟರ್ಸು, ಮಕ್ಕಳು ಎಲ್ಲರೂ ಇದ್ರಲ್ವ. ಸೊ ಇವಾಗ ಎಲ್ಲರೂ ಖಾಲಿ ಆದರೆ ಎಷ್ಟೊಂದು ಬೇಜಾರಾಗ್ತಿದೆ ಅಂತ ಬೆಳಿಗ್ಗೆಯಿಂದನೂ ತುಂಬಾ ಬೇಜಾರಾಗ್ತಿತ್ತು. ಹಾಗೆ ಇವತ್ತು ಟಿಫನ್ಗೆ ಪಲಾವ್ ಮಾಡ್ಕೊಂಡಿದ್ದೆ, ಮತ್ತು ರಾತ್ರಿ ರೊಟ್ಟಿ ಮಾಡ್ಕೊಂಡಿದ್ನಲ್ವ. ಸೊ ನಾನು ರೊಟ್ಟಿ ಏನೂ ತಿಂದಿರಲಿಲ್ಲ, ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದೆ. ಸ್ವಲ್ಪ ಹಿಟ್ಟಿತ್ತು ಅಂತೇಳಿ ಒಂದೆರಡು ರೊಟ್ಟಿ ಆಯಿತು ಅಂತೇಳಿ ರೊಟ್ಟಿನೂ ಮಾಡಿಕೊಂಡು ಇಬ್ಬರು ಟಿಫನ್ ಮಾಡಿದ್ವಿ. ಹಾಗೆ ನನ್ನ ತಮ್ಮ ಬರ್ತಾನೆ ಅಂತ ಹೇಳಿದೆ ಟಿಫನ್ಗೆ. ಸೊ ಅವ್ನು ಬರಲಿಲ್ಲ, ಲೇಟಾಗಿ ಬಂದ. ಹಾಗೆ ಅವನಿಗೆ ಸ್ವಲ್ಪ ಆಟೋ ಪರ್ಚೇಸ್ ಮಾಡಬೇಕಿತ್ತು ಅಂತೇಳಿ ಲೆಗ್ಗೆರೆಗೆ ಹೋಗಿದ್ವಿ. ಸೊ ಅಲ್ಲೆಲ್ಲ ವಿಚಾರಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಅದನ್ನೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಇದರಲ್ಲಿ ನಾನು ಹ್ಯಾಡ್ ಮಾಡ್ಕೊಂಡಿಲ್ಲ. ಸೊ ಅದು ಫೈನಾನ್ಸಲ್ಲಿ ವಿಚಾರಿಸ್ಕೊಂಡು ಬಂದ್ವಿ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಎಲ್ಲ ಕ್ಲೋಸ್ ಇರುತ್ತೆ ಅಂತೇಳಿ ಅವರು ನಮಗೆ ಅಷ್ಟೊಂದು ಏನೋ ಇನ್ಫಾರ್ಮೇಷನ್ ಕೊಡಲಿಲ್ಲ. ನಾಳೆ ಬನ್ನಿ ಅಂತ ಹೇಳಿದ್ರು, ಹಾಗಾಗಿ ಬಂದ್ವಿ. ನಾವು ಮನೆಗೆ ಬರೋ ಅಷ್ಟರೊಳಗಡೆ 3 ಗಂಟೆ ಆಗೋಯ್ತು. ಹಾಗೆ ಅವನು ಬೆಳಿಗ್ಗೆ ಟಿಫನ್ನಿಗೆ ಬಂದಿರಲಿಲ್ಲ, ಔಟ್ಸೈಡೇ ಟಿಫನ್ ಮಾಡ್ಕೊಂಡಿದ್ದಂತೆ. ಸೊ ಅವನು ಬರ್ತಾನೆ ಅಂತೇಳಿ ಬೆಳಿಗ್ಗೆ ನಾನು ಸ್ವಲ್ಪ ಪಲಾವ್ನ ಜಾಸ್ತಿನೇ ಮಾಡಿಬಿಟ್ಟಿದ್ದೆ. ಸೊ ಅದೇ ಪಲಾವ್ನ ಇವಾಗ ಬಿಸಿ ಮಾಡಿ ಇಬ್ರಿಗೂ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಟೀನ ಮಾಡಿಕೊಂಡೆ. ನನಗೆ ಔಟ್ಸೈಡಿಂದ ಬಂದರೆ ಸ್ವಲ್ಪ ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಟೀ ಮಾಡ್ಕೊಂಡು ಕುಡಿದ್ರೆ ಮೈಂಡ್ ಫ್ರೆಶ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಟೀನೂ ಕೂಡ ಮಾಡಿಕೊಂಡು ಅವ್ರಿಗಿಬ್ರಿಗೂ ಪಲಾವ್ ಹಾಕ್ಕೊಟ್ಬಿಟ್ಟು ನಾನು ಕೂಡ ಸ್ವಲ್ಪ ಟೀ ಕುಡಿದೆ. ಆಟೋ ಪರ್ಚೇಸ್ ಮಾಡ್ತಿರೋದು ನಮ್ಮ ಹಸ್ಬೆಂಡ್ ಹೆಸರಲ್ಲೇ. ಸೊ ಹಾಗಾಗಿ ಅವ್ರು ಕುತ್ಕೊಂಡು ಸ್ವಲ್ಪ ಏನೋ ಪೇಪರ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ರೆಂಟಲ್ ಅಗ್ರಿಮೆಂಟ್ ಎಲ್ಲ ಇಲ್ಲ ಅಂತೇಳಿ ಅವನ ಹೆಸರಲ್ಲಿ, ಇವ್ರ ಹೆಸರಲ್ಲೇ ಪರ್ಚೇಸ್ ಮಾಡ್ತಿದ್ದಾನೆ. ಇವಾಗ ಒಂದು ಆಟೋನ ರೆಂಟಿಗೆ ಓಡಿಸ್ತಿದ್ದಾನೆ. ಪರ್ ಡೇ 400 ರುಪೀಸ್ ಪೇ ಮಾಡಬೇಕು. ಹಾಗಾಗಿ ಸ್ವಂತ ತೊಗೊಂಡ್ರೆ ಅದನ್ನೇ ಲೋನ್ ಥರ ಕಟ್ಕೋಬೋದಲ್ವ ಅಂತೇಳಿ ಪರ್ಚೇಸ್ ಮಾಡ್ತಿದ್ದಾನೆ. ಹಾಗೆ ನನ್ನ ಫ್ರೆಂಡ್ ಮನೇಲಿ ಸ್ವಲ್ಪ ಹಲ್ಸಿನಣ್ಣು ಕೊಟ್ಟಿದ್ರು, ಅದನ್ನು ಹಾಗೆ ಇಟ್ಟಿದ್ದೆ. ಅದು ಸ್ವಲ್ಪ ಹಲ್ಸಿನಣ್ಣು ಮತ್ತು ನೆನ್ನೆ ತೊಗೊಂಡು ಬಂದಿರೋಂಥ ಬಾಳೆಹಣ್ಣೆಲ್ಲ ಇತ್ತು, ಅದನ್ನು ಹಾಕ್ಕೊಂಡು ಒಂದು ರಸಾಯನ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಹಲ್ಸಿನಣ್ಣು, ಮಾವಿನ ಹಣ್ಣು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಇವಾಗಂತೂ ಸೀಸನ್ ಅಲ್ವಾ. ಅವರು ಫ್ರೈಡೇ ನೈಟ್ ಕಟ್ ಮಾಡಿದ್ರು ಅಂತೇಳಿ ನಮ್ಮನ್ನು ಕೂಡ ಬರೋಕೆ ಹೇಳಿದರು. ನಾವೇ ಅಲ್ಲೇ ಹೋಗಿ ತಿಂದ್ಕೊಂಡು ಸ್ವಲ್ಪ ಮನೆಗೂ ಕೂಡ ತೊಗೊಂಡು ಬಂದಿದ್ವಿ. ಅದು ಹಾಗೆ ಇಟ್ಟಿದ್ದೆ, ನೆನ್ನೆ ಸಂಕಷ್ಟಿ ಇತ್ತಲ್ಲ. ಸೊ ಏನೂ ತಿಂದಿರಲಿಲ್ಲ, ಸ್ವಲ್ಪ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಅಂತೇಳಿ ಇವತ್ತು ಅದನ್ನೇ ಕಟ್ ಮಾಡಿಕೊಂಡು ಸ್ವಲ್ಪ ರಸಾಯನ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿನೂ ಕೂಡ ತುರಿದ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ನಾನಿಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಲ್ ಸಕ್ಕರೆನೂ ಕೂಡ, ರೆಡ್ ಕಲ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಾನು ಮನೇಲಿ ಈ ಥರ ಹಣ್ಣುಗಳೆಲ್ಲ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಮಾಡ್ಕೊಳ್ಳೋದೆ ರಸಾಯನ. ಈ ಥರ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಅದ್ರ ಜೊತೆಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತೀವಲ್ವ, ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅವರಿಬ್ರಿಗೂ ಕೂಡ ಹಾಕ್ಕೊಟ್ಬಿಟ್ಟು ನಾನು ಕೂಡ ಕುತ್ಕೊಂಡು ತಿಂದು. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ವ, ಬಂದಮೇಲೆ ಸಾಕಾಗಿತ್ತು, ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಹಾಗೆ ಊರಿಂದ ನಮ್ಮ ಚಿಕ್ಕಮ್ಮ ಸ್ವಲ್ಪ ಕಜಾಯ್ದು ಇಟ್ಕೊಟ್ಟು ಕಳಿಸಿದ್ರು. ಅದನ್ನು ಆಲ್ರೆಡಿ ಒಂದು 15 ದಿನವೇ ಆಗಿತ್ತು, ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಅದನ್ನ ಇವಾಗ ಕಜ್ಜಾಯ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಅಮ್ಮನೆಯವ್ರಿಗೆ ಕಜ್ಜಾಯ ಅಂತೇಳಿದ್ರೆ ತುಂಬಾ ಫೇವ್ರೇಟ್. ಹಾಗಾಗಿ ಸ್ವಲ್ಪ ಹಿಟ್ಟನ್ನೇ ಕೊಟ್ಟು ಕಳಿಸಿದ್ರು. ಅವರು ಬರಬೇಕಾದ್ರೆ ಕಜ್ಜಾಯ ಇನ್ನೂ ಮಾಡಿರಲಿಲ್ಲ ಅಂತೇಳಿ ಹಿಟ್ಟು ಕೊಟ್ಟು ಕಳಿಸಿದ್ರು ಮಾಡ್ಕೊ ಅಂತೇಳ್ಬಿಟ್ಟು. ನಾನು ಅದನ್ನು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತೇಳಿ ಹೇಳಿ ಹಾಗೇ ಇಟ್ಬಿಟ್ಟಿದ್ದೆ. ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀಯಾಗಿದ್ನಲ್ವ, ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಮಾಡ್ಕೊತಿರೋದು ಅಕ್ಕಿ ಕಜ್ಜಾಯ. ಸೊ ಈ ಹಿಟ್ಟನ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಂತೇಳಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಬೇಕಾದ್ರೆ ನಾನು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದನ್ನು ನನಗೆ ಇವಾಗ ರೆಡಿ ಇರೋಂಥ ಹಿಟ್ಟನ್ನ ಕೊಟ್ಟು ಕಳಿಸಿರೋದನ್ನ ನಾನು ಕಜ್ಜಾಯನ ಮಾಡ್ಕೊತಾ ಇದ್ದೀನಿ. ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ತಟ್ಕೊಂಡು ಕಜ್ಜಾಯನ ಬೇಯಿಸ್ಕೊತಾ ಇದ್ದೀನಿ. ಸೊ ಒಂದು 15 ದಿನದ ಮೇಲೆ ಆಗಿಬಿಟ್ಟಿತ್ತಲ್ವ, ಹೇಗೆ ಬರುತ್ತೆ ಏನೋ ಅಂತೇಳಿ ಬೇಜಾರಾಗ್ತಿತ್ತು. ಅವ್ರು ಕೊಟ್ಟಿದ್ದನ್ನು ನಾನು ಮಾಡ್ಕೊಂಡಿಲ್ವಲ್ಲ, ಸೊ ವೇಸ್ಟ್ ಮಾಡ್ತಾ ಇದ್ದೀನಲ್ಲ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ, ಹಾಗಾಗಿ ಏನೂ ಹಾಳಾಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಕಜ್ಜಾಯನೂ ಕೂಡ ತುಂಬ ಚೆನ್ನಾಗಿ ಬಂತು. ನಾವು ಊರಿಂದ ಬರಬೇಕಾದ್ರೆ ಈ ಥರ ಏನಾದರೂ ಕೊಡ್ತಾನೆ ಇರ್ತಾರೆ, ಬಟ್ ನನಗೆ ಅದನ್ನು ತೊಗೊಂಡು ಬಂದು ವೇಸ್ಟ್ ಮಾಡೋಕ್ಕೆ ಯಾವುದೂ ಇಷ್ಟ ಇಲ್ಲ. ಸೊ ನಾನಂತೂ ಅದನ್ನು ಯಾವುದೇ ತೊಗೊಂಡು ಬಂದರೂ ಕೂಡ ವೇಸ್ಟ್ ಮಾಡೋಕ್ಕಂತೂ ಹೋಗೋದಿಲ್ಲ. ಏನಾದರೂ ಟೈಮ್ ಇತ್ತು ಅಂತ ಹೇಳಿದ್ರೆ ಮಾಡ್ಕೊಂಡು ಬಿಡ್ತೀನಿ. ಇದೇ ಫಸ್ಟ್ ಟೈಮು ನಾಳೆ ಮಾಡೋಣ ಅಂತೇಳಿ ತುಂಬ ಲೇಟ್ ಮಾಡಿದ್ದು. ಸೊ ಇವತ್ತಂತೂ ಇಂತೂ ಫೈನಲಿ ಕಜ್ಜಾಯನ ಮಾಡ್ಕೊಂಡ್ಬಿಟ್ಟೆ. ನಾನು ವಿಡಿಯೋ ನೋಡಿದ್ರೆ ಅವ್ರು ನಿಜವಾಗ್ಲೂ ತುಂಬಾ ನಗ್ತಾರೆ, ಎಷ್ಟು ದಿನ ಆದಮೇಲೆ ಕಜ್ಜಾಯನ ಮಾಡ್ಕೊಂಡಿದ್ದಾಳೆ ಅಂತೇಳಿ. ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಖಾಲಿ ಆಗಿಬಿಟ್ಟಿತ್ತು ಅಂತೇಳಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ನೆನ್ನೆ ಬರಬೇಕಾದ್ರೆ ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬಂದು ಕಟ್ ಮಾಡಿ ಇಟ್ಟಿದ್ದೆ. ಅದನ್ನ ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ. ಉಪ್ಪಿನಕಾಯಿನ ಮಾಡ್ಕೊತೀರಾ, ಬಟ್ ನಾನೇ ಯಾವ ರೀತಿ ಉಪ್ಪಿನಕಾಯಿನ ಮಾಡ್ಕೊತಿದ್ದೀನಿ ಅಂತೇಳಿ ತೋರಿಸ್ತಿದ್ದೀನಿ. ಸೊ ನಾನಿಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯ, ಸ್ವಲ್ಪ ಚಿಲ್ಲಿ ಪೌಡರು, ಉಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಫಸ್ಟು ಸಾಸಿವೆನ ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ.
ಉಪ್ಪಿನಕಾಯಿ ಯಾವಾಗಲೂ ಕೂಡ ನಾನೇನು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಊರಿಂದ ಅಜ್ಜಿನೇ ಮಾಡಿ ಕೊಟ್ಟು ಕಳಿಸ್ತಾರೆ. ಈ ಟೈಮ್ ಖಾಲಿ ಆಗಿತ್ತು ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತೀವಿ, ಅವಾಗ ತೊಗೊಂಡು ಬಂದರೆ ಆಯಿತು ಅಂತೇಳಿ ಇವಾಗ ಸ್ವಲ್ಪನೇ ತೊಗೊಂಡು ಬಂದು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಊಟ ಎಲ್ಲ ಮಾಡಬೇಕಾದ್ರೆ ಉಪ್ಪಿನಕಾಯಿ ಇಲ್ಲ ಅಂದರೆ ಆಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಅವ್ರು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಎಲ್ಲ ಥರದ ಉಪ್ಪಿನಕಾಯಿನ ಮಾಡ್ತಾರೆ. ಅದನ್ನು ತುಂಬ ದಿನ ಇಟ್ಕೊಂಡ್ರು ಕೂಡ ಏನು ಹಾಳಾಗಲ್ಲ. ಸೊ ತುಂಬ ಟೇಸ್ಟಾಗಿರುತ್ತೆ. ಅವ್ರು ಮಾಡೋದಂತೂ ಉಪ್ಪಿನಕಾಯಿ ತುಂಬಾ ಇಷ್ಟಪಡ್ತೀವಿ ಎಲ್ಲರೂ ಕೂಡ. ಮಾವಿನಕಾಯಿ ಸೀಸನ್ ಅಲ್ವಾ, ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊತೀವಿ ಈ ಟೈಮಲ್ಲಿ. ಸ್ವಲ್ಪ ಒಣಗಿಸ್ಬಿಟ್ಟು ಕೂಡ ಇಟ್ಕೊಂಡಿರ್ತಾರೆ, ಅದು ಜಾಸ್ತಿ ದಿನ ಏನು ಬರಲ್ಲ ಅಲ್ವಾ. ಇದು ಮಾವಿನಕಾಯಿ ಸೀಸನ್ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಫೇಮಸ್ಸು. ನಮ್ಮನೆಯಲ್ಲಿ ಜಾಸ್ತಿ ಮಾಡೋದು ಸ್ವಲ್ಪ ಇರಳಿಕಾಯಿ ಉಪ್ಪಿನಕಾಯಿ. ನಮ್ಮನೆ ಗಿಡ ಇದೆ, ಹಾಗಾಗಿ ಸ್ವಲ್ಪ ಖಾಲಿ ಆದಂಗೆ ಕಿತ್ಕೊಂಡು ಬಂದು ಮಾಡ್ತಾನೆ ಇರ್ತಾರೆ. ನಾವು ಹೋದಾಗೆಲ್ಲ ಕೊಟ್ಟು ಕಳಿಸ್ತಿರ್ತಾರೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲೇನು ತೊಗೊಂಡಿದ್ದೆ, ಸಾಸಿವೆ ಮತ್ತು ಮೆಂತ್ಯ ಎಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ವ. ಸೊ ಎರಡನ್ನೂ ಕೂಡ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಸೊ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥ ಚಿಲ್ಲಿ ಪೌಡರು ಪ್ಲಸ್ ಸಾಸಿವೆ ಮತ್ತು ಮೆಂತ್ಯ ಪೌಡರು, ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಬೌಲ್ ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಎಣ್ಣೆ ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ, ಹಾಗಾಗಿ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕ್ಕೊಂಡಿಲ್ಲ. ಸೊ ಎಣ್ಣೆ ಏನು ತೊಗೊಂಡಿದ್ದೆ ಅದರಲ್ಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಉಪ್ಪಿನಕಾಯಿ ಜಾರನ್ನು ತೊಗೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಒಳಗಡೆ ಎಣ್ಣೆ ಹಾಕ್ಬಿಟ್ಟು ನೀಟಾಗೆಲ್ಲ ಒಳಗಡೆ ಸವರ್ಕೊಂಡು ಅದರೊಳಗಡೆ ಹಾಕಿಡ್ತಾ ಇದ್ದೀನಿ. ನಾನು ಈ ಥರದ ಜಾರ್ಗಳೇನು ತೊಗೊಂಡು ಬಂದು ಇಟ್ಕೊಂಡಿಲ್ಲ. ಸೊ ಉಪ್ಪಿನಕಾಯಿ ಹಾಕೊಳ್ಳೋಕ್ಕೋಸ್ಕರನೇ ಎರಡನ್ನ ಮಾತ್ರ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಅದು ನನಗೆ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಈ ಥರದ್ದೇನೋ ತೊಗೊಂಡು ಬಂದು ಇಟ್ಕೊಂಡಿಲ್ಲ. ಇವಾಗ ಉಪ್ಪಿನಕಾಯಿ ಹಾಕೋಕ್ಕೆ ಮಾತ್ರನೇ ತಂದು ಇಟ್ಕೊಂಡಿರೋದು. ಸೊ ಉಪ್ಪಿನಕಾಯಿ ಇದಕ್ಕೆ ನಾನು ಏನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಕ್ವಾಂಟಿಟಿ, ಅದಕ್ಕೆ ಕರೆಕ್ಟಾಗಿ ಫಿಲ್ ಆಯಿತು. ಇವಾಗಲೂ ಏನಾದರೂ ಉಪ್ಪಿನಕಾಯಿ ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ ಜಸ್ಟ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಹಾಗೆ ಇಟ್ಕೊಂಡ್ಬಿಡ್ತಿದ್ದೆ. ಅದು ಜಸ್ಟ್ ಒಂದು ವೀಕಲ್ಲೇ ಖಾಲಿ ಆಗೋ ಥರ ಮಾಡ್ಕೊಂಡ್ಬಿಡ್ತಿದ್ದೆ. ಇದೇ ಫಸ್ಟ್ ಟೈಮು ನಾನು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು. ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಎಲ್ಲರೂ ಕೂಡ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ, ಎಲ್ಲಮ್ಮ ಮಾಡೋದು ಕಲ್ತ್ಕೊಂಡೆ ಅಂತೇಳಿ ಎಲ್ಲರೂ ರೇಗಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಇಂಗುನ ಒಗ್ಗರಣೆ ಮಾಡ್ಕೋಬೇಕು. ಒಂದು 2 ಡೇಸ್ ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಇಡ್ತಾ ಇದ್ದೀನಿ. ಬಟ್ ಇನ್ನೂ ಒಗ್ಗರಣೆ ಮಾಡಿಲ್ಲ, ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಕೆಲಸ ಎಲ್ಲ ಮುಗಿಸೋಷ್ಟ್ರೊಳಗಡೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮುಖ ತೊಳ್ಕೊಂಡು ದೀಪ ಹಚ್ಚಿದೆ. ಹಾಗೆ ಇವರು ಕೂಡ ಬಂದಿರಲಿಲ್ಲ, ಕೆಲಸಕ್ಕೆ ಹೋಗಿದ್ರಲ್ವ. ಸೊ ಹಾಗಾಗಿ ಅಡುಗೆ ಕೂಡ ಮುಗಿಸ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೈಟ್ ಊಟಕ್ಕೆ ತರಕಾರಿ ಸಾಂಬಾರು ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿನ ತುರ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಇನ್ನೊಂದು ತೆಂಗಿನಕಾಯಿ ತುರಿಯೋದಕ್ಕೆ ಮಿಷಿನ್ ಇತ್ತು, ಅದು ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಈಸಿಯಾಗಿ ತೆಂಗಿನಕಾಯಿನ ತುರ್ಕೊಬೋದಿತ್ತು. ಅದು ಸ್ವಲ್ಪ ಹಾಳಾಗಿಬಿಟ್ಟೈತೆ, ಅದು ಸ್ವಲ್ಪ ಬಿಟ್ಟೋಗಿದೆ, ಗಿರ್ಲಿ ಹಿಡ್ದಂಗೆ ಆಗಿಬಿಟ್ಟು. ಹಾಗಾಗಿ ಅದರಲ್ಲಿ ಆಗಲ್ಲ ಅಂತೇಳಿ ನಾನು ಇದರಿಂದನೇ ತುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಷ್ಟ ತೆಂಗಿನಕಾಯಿ ತುರಿಯೋದಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡು ಬಂದು ಇಟ್ಕೊಂಡಿದ್ದು ಇದನ್ನು ಬಿಟ್ಟು ಇವಾಗ ಅದರಿಂದ ತುರ್ಕೊತಿದ್ದೆ. ಬಟ್ ಇವಾಗ ಅದು ಹಾಳಾಗಿಬಿಟ್ಟಿದೆ ಅಂತೇಳಿ ಇದರಿಂದನೇ ತುರ್ಕೊಂಡೆ. ಹಾಗೆ ಸ್ವಲ್ಪ ಜೊತೆಗೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಒಂದೇ ಒಂದು ಸೌತೆಕಾಯಿ ಇತ್ತು. ಸೊ ಒಂದು ಸೌತೆಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್ನ ತುರಿದಿಟ್ಕೊಂಡೆ. ಇಲ್ಲಿ ಸೌತೆಕಾಯಿ ಇತ್ತು ಅಂತ ಹೇಳಿದ್ರೆ ನನಗಂತೂ ಫಸ್ಟು ನೆನಪು ಬರೋದೇ ಕೋಸಂಬರಿ. ಸ್ವಲ್ಪ ಕೋಸಂಬರಿನ ನಾನಂತೂ ಜಾಸ್ತಿನೇ ಮಾಡ್ತಿರ್ತೀನಿ. ವೀಕ್ಲಿ 1 or 2 ಟೈಮ್ಸ್ ಇದ್ದೇ ಇರುತ್ತೆ. ನನಗೆ ಸ್ವಲ್ಪ ಕೋಸಂಬರಿ ಅಂದರೆ ತುಂಬಾ ಇಷ್ಟ. ಹಾಗೆ ಸಾಂಬಾರಿಗೆ ಊರಿಂದ ಕೊಟ್ಟು ಕಳಿಸಿರುವಂಥ ತೊಗರಿಬೇಳೆನ ಹಾಕ್ಕೊಂಡು ಇವತ್ತು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ತೊಗರಿಬೇಳೆ ಮತ್ತು ತರಕಾರಿನ ಹಾಕಿಬಿಟ್ಟು ಸ್ವಲ್ಪ ಮಸಾಲೆನ ರುಬ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಾಂಬಾರು ಪೌಡ್ರ್ ಮತ್ತು ಉಪ್ಪನ್ನ ಹಾಕಿಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. ತೋಟದ ಹತ್ರ ತೊಗರಿ ಗಿಡ ಹಾಕ್ಕೊಂಡಿದ್ರಂತೆ. ಸೊ ಅದು ಸ್ವಲ್ಪ ತೊಗರಿ ಕಾಳಾಗಿತ್ತು ಅಂತೇಳಿ ತೊಗರಿಬೇಳೆನ ಮಾಡಿಬಿಟ್ಟು ನಮಗೂ ಕೂಡ ಕೊಟ್ಟು ಕಳಿಸಿದ್ರು ಊರಿಂದ. ಹಾಗಾಗಿ ಇವಾಗ ನಾನು ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಮನೇಲಿ ನೈಟ್ ಜಾಸ್ತಿ ಮುದ್ದೆನೇ ಮಾಡ್ಕೊಳ್ಳೋದು. ಸೊ ಅವ್ರಿಗೆ ಮುದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ. ಹಾಗಾಗಿ ನಾನು ನೈಟ್ ಟೈಮು ಮುದ್ದೆನೇ ಮಾಡ್ಕೊತೀನಿ. ವೀಕ್ಲಿ 1 or 2 ಟೈಮ್ಸ್ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಸೊ ಏನಾದರೂ ಸ್ನ್ಯಾಕ್ಸ್ ತಿಂದಿದ್ರೆ ಅಥವಾ ಏನಾದರೂ ಹೆವಿ ಆಗಿತ್ತು ಅನ್ನೋ ಟೈಮಲ್ಲಿ ಮಾತ್ರ ರೈಸ್ ಮಾಡಿಕೊಂಡು ಸಾಂಬಾರು ಏನಾದರೂ ಮಾಡಿಕೊಂಡು ತಿನ್ಕೊಂಡ್ಬಿಡ್ತೀವಿ. ರೆಗ್ಯುಲರಾಗಿ ನಾನು ಆಲ್ಮೋಸ್ಟ್ ಮುದ್ದೆನೇ ಮಾಡ್ಕೊತೀನಿ. ಹಾಗೆ ಮುದ್ದೆ ಮಾಡೋದಕ್ಕೆ ಇಟ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬಂದು ಮಧ್ಯಾಹ್ನ ಹಾಗೆ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ಮಡ್ಚಿಟ್ಕೊಳ್ಳೋಣ ಅಂತೇಳಿ ಬಟ್ಟೆ ಮಡ್ಚ್ಕೊತಾ ಇದ್ದೀನಿ. ನಮಗಂತೂ ಒಂದೊಂದು ಟೈಮಲ್ಲಿ ಬಟ್ಟೆ ಎಲ್ಲ ಮಡ್ಚಿಡೋಕ್ಕೂ ಕೂಡ ಟೈಮ್ ಇರಲ್ಲ. ಸೊ ಆಫೀಸಿಂದ ಬಂದಾಗ ಒಂದೊಂದು ಟೈಮು ಟಯರ್ಡ್ ಆಗಿರ್ತೀವಿ. ಹಾಗಾಗಿ ಒಂದೊಂದು ದಿನ ಬಟ್ಟೆನೂ ಕೂಡ ಮಡ್ಚಿರೋಕ್ಕೆ ಟೈಮ್ ಸಾಕಾಗೋದಿಲ್ಲ. ಸೊ ನೆನ್ನೆ ಬೆಳಿಗ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಒಣಗಾಕ್ಬಿಟ್ಟು ಹೋಗಿದ್ದೆ. ಇವತ್ತು ಮತ್ತು ನೆನ್ನೆದು ಎಲ್ಲನೂ ಕೂಡ ಜಾಸ್ತಿನೇ ಇತ್ತು. ಹಾಗಾಗಿ ಎಲ್ಲ ಬಟ್ಟೆ ಎಲ್ಲ ನೀಟಾಗಿ ಮಡ್ಚಿಬಿಟ್ಟು ರಂಜುದು ಮತ್ತು ನಮ್ಮದು ಕಬೋರ್ಡ್ಗೆಲ್ಲ ನೀಟಾಗೆಲ್ಲ ಜೋಡಿಸ್ಬಿಟ್ಟಿಟ್ಟೆ.
ಸಂಡೇ ಏನು ವರ್ಕ್ ಇದ್ರೂ ಆಲ್ಮೋಸ್ಟ್ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ, ಯಾವುದನ್ನು ಕೂಡ ಪೆಂಡಿಂಗ್ ಇಡಲ್ಲ. ನಮಗೆ ನೆಕ್ಸ್ಟ್ ಇನ್ನು ಮಂಡೇ ಟು ಸ್ಯಾಟರ್ಡೆ ಸೇಮ್ ರೊಟೀನ್ ವರ್ಕ್ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಏನು ವರ್ಕ್ ಇದ್ರೂ ಕೂಡ ನಾನು ಸಂಡೇ ಎಷ್ಟೇ ಟೈಮ್ ಆಗಿದ್ರೂ ಕೂಡ ಬಿಡಲ್ಲ, ಕಂಪ್ಲೀಟ್ ಮಾಡಿಕೊಂಡೇ ಮಲ್ಕೊಳ್ಳೋದು. ಎಲ್ಲ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿಸೋಷ್ಟ್ರೊಳಗಡೆ ಆಲ್ಮೋಸ್ಟ್ 9:30ನೇ ಆಗೋಯಿತು. ಹಾಗೆ ಮುದ್ದೆನೂ ಕೂಡ ಬೆಂದಿತ್ತು ಅಂತೇಳಿ ಮುದ್ದೆನ ತಿರ್ಕೊಂಡು ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಈ ಥರ ತರಕಾರಿ ಸಾಂಬಾರು ಏನಾದರೂ ಮಾಡ್ಕೊಂಡಾಗ ನಾನು ಫಸ್ಟ್ ಏನು ಒಗ್ಗರಣೆ ಮಾಡ್ಕೊಳ್ಳಲ್ಲ, ಲಾಸ್ಟಿಗೆ ಒಗ್ಗರಣೆನ ಮಾಡ್ಕೊತೀನಿ. ನಾನು ಮುದ್ದೆಗೆ ಮತ್ತು ಚಪಾತಿಗೆ ಒಂದೇ ಲಟ್ಟಣಿಗೆನೇ ಇಟ್ಕೊಂಡಿರೋದು. ಸೊ ಚಪಾತಿನೂ ಕೂಡ ಅದರಲ್ಲೇ ಮಾಡ್ಕೊತೀನಿ, ಮುದ್ದೆನೂ ಕೂಡ ಅದರಲ್ಲೇ ತಿರ್ಕೊತೀನಿ. ಹುಡುಗರು ಆಟ ಆಡಬೇಕಾದ್ರೆ ಎಲ್ಲ ಹಾಕ್ಬಿಟ್ಟಿದ್ದಾರೆ, ನನಗೆ ಹುಡುಕಿ ಸಾಕಾಯಿತು, ಸಿಗಲೇ ಇಲ್ಲ. ಹಾಗಾಗಿ ನಾನು ಇವತ್ತು ಫ್ರೈ ಮಾಡ್ಕೊತೀವಲ್ವ, ಸೊ ಅದರಲ್ಲೇ ಮುದ್ದೆನ ತಿರ್ಕೊತಾ ಇದ್ದೀನಿ. ನನಗೆ ಹೇಗೆ ಬರುತ್ತೋ ಗಂಟಾಗುತ್ತೆ ಅಂತೇಳಿ ಸ್ವಲ್ಪ ಭಯ ಇತ್ತು, ಬಟ್ ಆದ್ರೂ ಕೂಡ ತುಂಬ ಚೆನ್ನಾಗಿ ಬಂತು ಮುದ್ದೆ. ರೆಗ್ಯುಲರಾಗಿ ಹೇಗೆ ಮಾಡ್ತಿದ್ದೆ ಹಾಗೆ ಬಂತು. ಹಾಗೆ ಇವತ್ತು ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಟಿದ್ದೆ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕೋಸಂಬರಿ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಜೊತೆಗೆ ಮಜ್ಜಿಗೆನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಮುದ್ದೆ ಜೊತೆಗೆ ಸ್ವಲ್ಪ ಮಾವಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.